ಮಕ್ಕಳೇ, ತಮಗೆಲ್ಲ ಶಾಲಾ ಪ್ರಾರ್ಥನೆ ವೇಳೆಯಲ್ಲಿ ಹಾಗೂ ಪರೀಕ್ಷೆಗೂ ಅನುಕೂಲವಾಗುವಂಥ ಒಂದು ಉಪಯುಕ್ತ ಮಾಹಿತಿಯನ್ನು ನಾನಿಂದು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಒಂದು ಗಾದೆಯ ಮಾತು. ಇದರ ವಿವರಣೆಯನ್ನು ತಮ್ಮ ಮುಂದೆ ಓದ್ತೇನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಯಾವುದೇ ಒಬ್ಬ ವ್ಯಕ್ತಿ ಹೊರಗಿನ ರೂಪದಲ್ಲಿ ಚಿಕ್ಕವರಾಗಿ ಕಾಣಬಹುದು, ಆದರೆ ಅವರ ಜ್ಞಾನ, ಗುಣ, ಉತ್ತಮ ನಡತೆ, ಸಾಧನೆಗಳು ದೊಡ್ಡದಾಗಿರಬಹುದು. ದೇಹದ ಗಾತ್ರದಿಂದಲ್ಲ, ಅವರ ಕಾರ್ಯಗಳು ಮತ್ತು ಸಾಧನೆಗಳಿಂದಲೇ ಕೀರ್ತಿ ಸಿಗುತ್ತದೆ. ಸಮಾಜದಲ್ಲಿ ಇಂತಹ ವ್ಯಕ್ತಿಗಳನ್ನು ಎಲ್ಲರೂ ಗೌರವಿಸುತ್ತಾರೆ ಮತ್ತು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಚಿಕ್ಕವನಾಗಿದ್ದರೂ ದೊಡ್ಡ ಸಾಧನೆ ಮಾಡುವವನೇ ನಿಜವಾದ ಮಹಾನ್ ವ್ಯಕ್ತಿ. ಉದಾಹರಣೆಗಳು: ಸ್ವಾಮಿ ವಿವೇಕಾನಂದರು, ಡಾಕ್ಟರ್ APJ ಅಬ್ದುಲ್ ಕಲಾಂ, ಮದರ್ ತೆರೆಸಾ, ಇನ್ನು ಅನೇಕರು ತಮ್ಮ ಸಾಲಿನಲ್ಲಿ ಸೇರಿದ್ದಾರೆ. ಅವರೆಲ್ಲರೂ ಸಹ ಸರಳ ಜೀವನ ನಡೆಸಿ ದೊಡ್ಡ ಸಾಧನೆ ಮಾಡಿ ಜಗತ್ತಿನಾದ್ಯಂತ ಕೀರ್ತಿ ಪಡೆದರು. ಆದ್ದರಿಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತು ನಿತ್ಯ ಸತ್ಯ. ಮತ್ತೊಮ್ಮೆ ಓದಿ ಹೇಳ್ತೀನಿ ಮಕ್ಕಳೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಯಾವುದೇ ಒಬ್ಬ ವ್ಯಕ್ತಿ ಹೊರಗಿನ ರೂಪದಲ್ಲಿ ಚಿಕ್ಕವರಾಗಿ ಕಾಣಬಹುದು, ಆದರೆ ಅವರ ಜ್ಞಾನ, ಗುಣ, ಉತ್ತಮ ನಡತೆ, ಸಾಧನೆಗಳು ದೊಡ್ಡದಾಗಿರುತ್ತವೆ. ದೇಹದ ಗಾತ್ರದಿಂದಲ್ಲ, ಅವರ ಕಾರ್ಯಗಳು ಮತ್ತು ಸಾಧನೆಗಳಿಂದಲೇ ಕೀರ್ತಿ ಸಿಗುತ್ತದೆ. ಸಮಾಜದಲ್ಲಿ ಇಂತಹ ವ್ಯಕ್ತಿಗಳನ್ನು ಎಲ್ಲರೂ ಗೌರವಿಸುತ್ತಾರೆ ಮತ್ತು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಚಿಕ್ಕವರಾಗಿದ್ದರೂ ದೊಡ್ಡ ಸಾಧನೆ ಮಾಡುವವನೇ ನಿಜವಾದ ಮಹಾನ್ ವ್ಯಕ್ತಿ. ಉದಾಹರಣೆಗಳು: ಸ್ವಾಮಿ ವಿವೇಕಾನಂದರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಮದರ್ ತೆರೆಸಾ. ಅಷ್ಟೇ ಅಲ್ಲದೆ ಇನ್ನು ಅನೇಕರು ಈ ಸಾಲಿನಲ್ಲಿ ಸೇರಿದ್ದಾರೆ. ಅವರೆಲ್ಲರೂ ಸಹ ಸರಳ ಜೀವನ ನಡೆಸಿ ದೊಡ್ಡ ಸಾಧನೆ ಮಾಡಿ ಜಗತ್ತಿನಾದ್ಯಂತ ಕೀರ್ತಿ ಪಡೆದರು. ಆದ್ದರಿಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತು ನಿತ್ಯ ಸತ್ಯ. ತಮಗೆ ಬೇಕಾದಲ್ಲಿ ನಿತ್ಯವೂ ಒಂದೊಂದು ಗಾದೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಳಿನ ದಿನದಲ್ಲಿ ಇನ್ನೊಂದು ಗಾದೆ ಮಾತಿನೊಂದಿಗೆ ತಮ್ಮ ಮುಂದೆ ಬರಲು ಇಷ್ಟಪಡ್ತೇನೆ. ಧನ್ಯವಾದಗಳು.